ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಸಿ ರೆಸಿಪಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಾನಿವತ್ತು ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತಿದ್ದು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಹೇಗೆ ಮಾಡೋದು ಅಂತ ನಾನಿವಾಗ ಹೇಳ್ತೀನಿ. ಕಸ್ಟರ್ಡ್ ಫ್ರೂಟ್ ಸಲಾಡ್ ಏನಿಲ್ಲ, ಸಿಂಪಲ್ಲು. ಮನೇಲೇ ಇರುತ್ತೆ ಹಣ್ಣುಗಳು, ಯಾವುದಾದ್ರೂ ಪರವಾಗಿಲ್ಲ. ಬನಾನಾ ಆದರೂ ಪರವಾಗಿಲ್ಲ, ದ್ರಾಕ್ಷಿ ಆದರೂ ಪರವಾಗಿಲ್ಲ, ಒಂದು ಫ್ರೂಟ್ಸ್ ಇದ್ದರೂ ಕೂಡ ನಾವು ಇದನ್ನು ಮಾಡ್ಕೋಬೋದು ಆರಾಮಾಗಿ. ನಾನಿವಾಗ ಪಪ್ಪಾಯ, ಆ್ಯಪಲ್ಲು, ದ್ರಾಕ್ಷಿ, ಬನಾನಾನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾನು ಅರ್ಧ ಲೀಟ್ರ್ ಹಾಲಿಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಆ ಹಾಲಿನಲ್ಲೇ ಒಂದು ಸೌಟನ್ನ ತಗೊಂಡು 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಗಂಟಿಲ್ದೇ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ಮಿಕ್ಸ್ ಮಾಡಿರೋದನ್ನ ಕಾಯ್ತಿರೋ ಹಾಲಿಗೆ ಸೇರಿಸ್ಬೇಕು. ನೀಟಾಗಿ ಮಿಕ್ಸ್ ಮಾಡಿ, ಗಂಟಾಗಿಬಿಡುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಈ ರೀತಿ ತಿರುಗಿಸ್ತಾನೆ ಇರೋಣ, ಇಲ್ಲ ಗಂಟಾಗಿಬಿಡುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಒಂದು 10 ನಿಮಿಷ ಆದರೂ ನಾವು ಫ್ರೀಝರಲ್ಲಿ ಇಡೋಣ. ತಣ್ಣಗಾಗಬೇಕು ಇದು ತಣ್ಣಗಾದಮೇಲೆ ಹಣ್ಣುಗಳನ್ನ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ನಮ್ಮ ಮನೇಲಿ 2 ಅವರ್ಗೆ ಖಾಲಿ ಆಗೋಯ್ತಿದ್ದು. ಇದಕ್ಕೆ ನಿಮ್ಮ ಮನೇಲಿರೋಂತಹ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಬೆಳಗ್ಗೆ ನಾವು ಯಾವ ರೀತಿ ಮಾಡಿರ್ತೀವೋ ಸಂಜೆ ತನಕ ಅದೇ ರೀತಿ ಫ್ರೆಶ್ ಆಗಿರುತ್ತೆ. ಥ್ಯಾಂಕ್ ಯು.